ನಮಸ್ತೆ ಎಲ್ಲರಿಗೂ. 2 ದಿವಸ ಮುಂಚಿತವಾಗಿ ಒಂದು ವಿಡಿಯೋ ಮಾಡಿದೆ ಮಹೇಶ್ ಅಣ್ಣನ ಗಡೀಪಾರ್ನ ಬಗ್ಗೆ. ಅದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಪ್ರಕರಣ ಮರು ತನಿಖೆಗೆ ಅವಕಾಶ ಸಿಕ್ಕಿದ್ದು ತುಂಬ ಖುಷಿಯಿಂದಲೇ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ ನಿಮಗೆ ಗೊತ್ತಿರ್ಬೋದು, ಸಾಕ್ಷಿಗಳಿಗೆ ಭದ್ರತೆ, ಇನ್ನೂ ಸಾಕ್ಷಿಗಳಿದ್ದಾರೆ, ಜೀವಂತ ಸಾಕ್ಷಿಗಳಿದ್ದಾರೆ, ಗೌಪ್ಯವಾಗಿದ್ದಾರೆ. ಅವರಿಗೆ ಭದ್ರತೆ ಸುಪ್ರೀಂ ಕೋರ್ಟ್ ಕೊಡಲಿಕ್ಕೆ ಅನುಮತಿ ನೀಡಿದೆ. ಸುಪ್ರೀಂ ಕೋರ್ಟಿನ ಜಡ್ಜಿಗಳು ಕೂಡ ಪ್ರಕರಣ ಸರಿಯಾಗಿ ತನಿಖೆ ಆಗಿಲ್ಲ ಎಂಬುದರ ಬಗ್ಗೆ ಮಾತೆತ್ತಿದ್ದಾರೆ. ಸೌಜನ್ಯ ಹೋರಾಟಗಾರರಿಗೆ ಖಂಡಿತವಾಗಿ ಅದು ಶುಭ ಸುದ್ದಿ. ಎಲ್ಲರಿಗೂ ಕೂಡ ಇದಕ್ಕೊಂದು ನ್ಯಾಯ ಸಿಗಬೇಕು ಅಂತ ಹಾತೊರೆತಿರುವ ಕೋಟ್ಯಾಂತರ ಜನರಿದ್ದಾರೆ, ದೇಶ ವಿದೇಶಗಳಿಗೆ. ಯಾಕಂದರೆ ಇಡೀ ಸಮಾಜದ ಸ್ವಾಸ್ಥ್ಯ ಕೆಡಿಸಿದ ಒಂದು ಇದು ಹೋರಾಟ ಅಂತ ಹೇಳ್ಬೋದು. ತುಂಬ ಬೇಸರದಿಂದಲೇ ಹೇಳ್ತಾ ಇದ್ದೀನಿ. ಎಷ್ಟೋ ಅತ್ಯಾಚಾರಗಳಾಗುತ್ತೆ, ಕೊಲೆಗಳಾಗುತ್ತೆ. ಬಟ್ ಈ ಒಂದು ವಿಷಯದಲ್ಲಿ, ಈ ಒಂದು ವಿಚಾರದಲ್ಲಿ ಅನೇಕ, ಅಲ್ಲಿ ಒಬ್ಬಳು ಹೆಣ್ಣು ಮಗಳು ರೇಪ್ ಆಗಿ ಮರ್ಡರ್ ಆಗಿದ್ದಾಳೆ. ಅವಳ ನ್ಯಾಯಕ್ಕೋಸ್ಕರ ತಾಯಿ ಕುಸುಮಾವತಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ತಾಯಿ ನೊಂದ ಮಗುವಿಗೆ ಅಂದರೆ ನನಗೆ ನ್ಯಾಯ ಸಿಗಬೇಕು ಅಂತ. ಒಬ್ಬ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿಯವರು ಗಟ್ಟಿಯಾಗಿ ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ. ಅವರ ಜೊತೆ ಕೋಟ್ಯಾಂತರ ಜನತೆ ಸಪೋರ್ಟಾಗಿ ಬೆಂಬಲಿಸ್ತಾ ಇದ್ದಾರೆ. ಆ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಶಕ್ತವಾಗಿ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಗಿರೀಶ್ ಮಟ್ಟಣ್ಣನವರ ಎಂಟ್ರಿ ಆಗುತ್ತೆ. ಯಾರು ಈ ಗಿರೀಶ್ ಮಟ್ಟಣ್ಣನವರು? ನನಗೆ ಗೊತ್ತಿದ್ದ ಪ್ರಕಾರ ಅವರು ಬಂದಿದ್ದು, ನಾನು ಬಂದಿದ್ದು, ಹೋರಾಟಕ್ಕೆ ಬಂದಿದ್ದು ಒಂದೇ ಸಮಯದಲ್ಲಿ 2023 ಡಿಸೆಂಬರ್ ತಿಂಗಳಲ್ಲಿ ನಾನು ಅವರನ್ನು ಫಸ್ಟ್ ಭೇಟಿಯಾಗಿದ್ದು ಬೆಳ್ತಂಗಡಿ ಸಮಾವೇಶದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಟೈಮ್ ಮೊದಲು ಅನಿಸ್ತದೆ ನನಗೆ. ಯಾಕಂದ್ರೆ ನಾನು ಬಂದಿದ್ದು ಒಂದು ಸೆಪ್ಟೆಂಬರ್ 5ಕ್ಕೆ, 2023 ಸೆಪ್ಟೆಂಬರ್ 5ಕ್ಕೆ. ಈ ವ್ಯಕ್ತಿ ಭಾಷಣ ಮಾಡ್ತಾರೆ ಬೆಳ್ತಂಗಡಿಯಲ್ಲಿ. ನನ್ನ ಹೆಸರನ್ನು ಅಲ್ಲಿ ಉಲ್ಲೇಖಿಸಿದ್ರು. ನಾನು ಹೋಗೋದು ಅವರಿಗೆ ಗೊತ್ತಿರಲಿಲ್ಲ. ನಾನು ಹೋಗಿರೋದು ಧರ್ಮಸ್ಥಳದಲ್ಲಿ, ಬೆಳ್ತಂಗಡಿಯಲ್ಲಿ ನನ್ನ ಬಗ್ಗೆ ಒಂದು ಕೇಸ್ ಆಗಿತ್ತು, ಅದರ ವಿಚಾರಣೆ ಅಂತ ಹೋದೆ. ಹಾಗೆಯೇ ಅವತ್ತು ಸಮಾವೇಶ ಕೂಡ ಇತ್ತು. ನನ್ನ ಜೊತೆ ವಿಜಯ ನಾರವಿಯವರು ಇದ್ದರು. ಆ ಸ್ಟೇಜಿನಲ್ಲಿ ನನ್ನ ಹೆಸರು ಉಲ್ಲೇಖ ಆಗುತ್ತೆ, ನನಗೆ ಕೇಸ್ ಆಗೋದ್ರ ಬಗ್ಗೆ. ಅಲ್ಲಿ ನನಗೆ ಮಾತಾಡಿಸ್ಬೇಕಂದ್ರು ಮಹೇಶ್ ಶೆಟ್ಟಿ ತಿಮರೋಡಿಯವರ ಅಣ್ಣನ ಮನೆಯಲ್ಲಿ ನಮ್ಮ ಮುಖತಃ ಭೇಟಿನೂ ಆಗುತ್ತೆ. ಆಮೇಲೆ ಒಂದು ಅಗತ್ಯ ಇದ್ದರೆ ಮಾತ್ರ ಕಾಲ್ ಮಾಡ್ತಿದ್ರು, ನಾನು ಮಾಡ್ತಿದ್ದೆ ಅಷ್ಟೇ. ಸೊ ಇವರ ಮೇಲೆ ನಿಮಗೆ ದ್ವೇಷ ಯಾಕೆ ಅಂತ ಎಲ್ಲರೂ ಕೇಳಿದರು. ಒಂದು ಹೋರಾಟದಲ್ಲಿ ಇದ್ದುಕೊಂಡು ನಾನು ಇಬ್ಬರನ್ನು ಕಂಪೇರ್ ಮಾಡ್ತೇನೆ. ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ಕಂಪೇರ್ ಮಾಡ್ತೀನಿ, ಗಿರೀಶ್ ಮಟ್ಟಣ್ಣನವರನ್ನು ಕಂಪೇರ್ ಮಾಡ್ತೀನಿ. ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಅವರ ಆಪ್ತರಾದ ಗಣೇಶ್ಗೆ ನಾನೊಮ್ಮೆ ಕಾಲ್ ಮಾಡ್ತೀನಿ. ಗಣೇಶ್, ನನ್ನ ಹೆಸರಲ್ಲಿ ಕೇಸ್ ಆಗಿದೆ, ಸಮನ್ಸ್ ಬಂದಿದೆ, ನನಗೆ ಅದರದ್ದೊಂದು ಕಾಪಿ ತೆಗೆದು ಕೊಡಬೇಕು. ಯಾಕಂದರೆ ಒಂದು ಕೇಸು ಸೇಮ್ ಇದೆ ಬೆಂಗಳೂರು, ಮತ್ತು ನಾನು ಹೈಕೋರ್ಟಿಗೆ ಹೋಗ್ಲಿಕ್ಕಿದ್ದೀನಿ, ನನಗೆ ಅದರೊಂದು ಕಾಪಿ ತೆಗೆದು ಕೊಡಬೇಕು ಅಂತ. ಇಮಿಡಿಯೇಟಾಗಿ ಗಣೇಶ್ ಹೇಳ್ತಾರೆ, ಅಣ್ಣ ಇಲ್ಲ, ಅಣ್ಣ ತೋಟಕ್ಕೆ ಹೋಗಿದ್ದಾರೆ, ಬಂದಮೇಲೆ ಕಾಲ್ ಮಾಡ್ತೀನಿ ಅಂತ. ಬಂದಮೇಲೆ ನನಗೆ ಕಾಲ್ ಮಾಡಿಸಿ ಅಡ್ವೊಕೇಟನ್ನು ಅರೇಂಜ್ ಮಾಡಿ ಅಲ್ಲಿ ನನಗೆ ಕಾಪಿ ತೆಗಿಸಿ ಕೊಡ್ತಾರೆ, ಫಸ್ಟಿಗೆ ಕಳಿಸ್ತಾರೆ. ಆಗ ಒಂದು ಹೇಳ್ತಾರೆ ಅವರು ಕೊಟ್ಟೆ ಬೇಲ್ ತಗೊಳ್ಳಿ ಬಂದು ಅಂತ ಹೇಳ್ತಾರೆ. ಆ ಬೇಲ್ಗೆ, ಜಾಮೀನಿಗೆ ಎಲ್ಲ ವ್ಯವಸ್ಥೆ. ಅಲ್ಲಿ ನಾನು ಹೋದಂಗಿಂದ ಹಿಡಿದು ಬೆಳ್ತಂಗಡಿಗೆ ನಾನು ಹೋದಾಗಿಂದ ನನಗೆ ಬೆಳಿಗ್ಗೆ ಕಾಲ್ ಬರುತ್ತೆ. ನಾನು ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಬೆಂಗಳೂರಲ್ಲಿ ಎಲ್ಲ ಕೇಸು ನಾನೇ ಹ್ಯಾಂಡಲ್ ಮಾಡೋದು. ಗಣೇಶ್ ನನ್ನ ಜೊತೆ ಬರ್ತಾರೆ, ಅನಿಲ್ ಅಂತರ ಅವ್ರನ್ನು ಕಳಿಸ್ತಾರೆ, ಇನ್ನೊಬ್ಬರು ಪ್ರದೀಪ್ ಅಂತ ಕಳಿಸ್ತಾರೆ. ಕೊನೆಯ ತನಕ ನನಗೆ ಜಾಮೀನಿಗೆ ಒಬ್ಬರು ಜನ ಬರ್ತಾರೆ. ಎಲ್ಲವನ್ನು ರೆಡಿ ಮಾಡಿ ಕೊನೆಗೆ ನನಗೆ ಕೇಸಿದ ಫೈಲು ಕೈಯಲ್ಲಿ ತೆಗೆದುಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು ಅಡ್ವೊಕೇಟು. ₹1 ತಗೊಳ್ಳದೆ ನನ್ನ ಜೊತೆ ತಿಮರೋಡಿ ಟೀಮ್ ಮತ್ತು ಅವರ ಹುಡುಗರು ನನ್ನ ಜೊತೆ ಇದ್ದರು. ಆ ವಿಷಯಗಳನ್ನು ನಾನು ಉಲ್ಲೇಖಿಸಿದ್ದೀನಿ ಮಹೇಶಣ್ಣನ ಮೇಲೆ. ನನಗೆ ಅದಕ್ಕೆ ಆಮೇಲೆ ಗೌರವನೂ ಇದೆ. ಅವರೊಂದು ವಹಿಸ್ಕೊಂಡ್ರೆ, ಒಂದು ಹೆಣ್ಣಿಗೆ ತೊಂದರೆ ಆಗಿದೆ, ಕೇಸ್ ಆಗಿದೆ ಅಂದ್ಕೊಂಡ್ರೆ ಕೊನೆ ತನಕ ನನ್ನ ಜೊತೆ ನಿಂತಿದ್ದಾರೆ. ಕೇಸ್ ನಡೀತಾ ಇದೆ. ನೆಕ್ಸ್ಟ್ ಗಿರೀಶ್ ಮಟ್ಟಣ್ಣನವರಿಗೂ ನನಗೂ 2 ಕೇಸ್ ಆಗಿದೆ. ಒಂದು ಮೂಡಿಗೆರೆಯಲ್ಲಿ, ಅದರಲ್ಲಿ A1 ಆರೋಪಿ ನಾನು, A2 ಆರೋಪಿ ಗಿರೀಶ್ ಮಟ್ಟಣ್ಣನವರು, ಕುಡ್ಲ ರಾಂಪೇಜ್, ಜಯಂತ್, ಸಂಚಾರಿ ಸ್ಟುಡಿಯೋ, ಮಹಾಕಾಲ ಚಾನಲ್. ಅದು ಅನ್ಎಕ್ಸ್ಪೆಕ್ಟೆಡ್. 2024 ಎಂಡಿಗೇನು ನಾನು ಇರಲಿಲ್ಲ ಹೋರಾಟದಲ್ಲಿ. ನಾನು ಒಂದು ಹಂತಕ್ಕೆ ನನ್ನ ಫೇಸ್ಬುಕ್ ಅಕೌಂಟ್ಗಳೆಲ್ಲ ಡಿಲೀಟ್ ಆಯಿತು, ಬ್ಯಾಕ್ ಟು ಬ್ಯಾಕ್. ಇನ್ನು ನಾನು ಹೆಚ್ಚು ಮಾತಾಡಿದರೆ ಕಂಟೆಂಟ್ ಆಫ್ ಕೋರ್ಟ್, ಕೆಲವರು ಅಡ್ವೊಕೇಟ್ ಹೇಳಿಕೆ ಪ್ರಕಾರ ನಾನು ನಿಲ್ಲಿಸಿದೆ. ನನ್ನ ಫೇಸ್ಬುಕ್ ಅಕೌಂಟು ಡಿಆಕ್ಟಿವೇಟ್ ಆಯಿತು, ರೆಸ್ಟ್ರಿಕ್ಟೆಡ್ ಆಯಿತು. ಸೊ ಅಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪೋಸ್ಟ್ ಮಾಡ್ತಿದ್ದೆ, ಲೈವ್ ಹೋಗ್ತಿದ್ದೆ. ನಾನು ಆ ವಿಷಯವನ್ನು ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಹೇಳಿದ್ದೀನಿ, ಈ ಕಡೆ ಗಿರೀಶ್ ಮಟ್ಟಣ್ಣನವರಿಗೆ ಹೇಳಿದ್ದೀನಿ. ಸರ್, ನನಗೆ ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳಿದೆ. ನಂದು ಕೇಸ್ ನಡೀತಾ ಇತ್ತು, ಚೆಕ್ ಇದೊಂದು ಆರ್ಥಿಕವಾದ ಒಂದು ತುಂಬ ಸಮಸ್ಯೆ ಆದ ಟೈಮು ನನಗೆ ಅದು. ಮತ್ತು ಈ ಹೋರಾಟದ ವಿಷಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಕೇಸ್ಗಳಾಗುವ
ದುಡ್ಡು ಖರ್ಚು ಮಾಡಿದ್ದು ನಾನು ಲೆಕ್ಕ ಇಲ್ಲ, ನಾನು ಲೆಕ್ಕ ಇಟ್ಕೊಂಡೇ ಇಲ್ಲ. ಹಿಂದಿರುಗಿ ನೋಡಿದರೆ ನಾನು ಕಳ್ಕೊಂಡಿದ್ದು ಲಕ್ಷಾಂತರ ರೂಪಾಯಿಗಳು. ಅಡ್ವೊಕೇಟ್ ಫೀಸು, ಕ್ಯಾಶು, ಅರಟಿ, ಜಾಮೀನು, ಬೇಲು, ಓಡಾಟ, ಅದು ಇದು ಅಂತ ಎಲ್ಲ ನನಗೆ ಹೊಸ ಅನುಭವ. ನಾನು ಯಾವುದು ಕಷ್ಟ ಅಂತ ತಿಳ್ಕೊಳ್ಳಲ್ಲ, ಅದು ನನಗೆ ಮುಂದೆ ತುಂಬ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತೀನಿ. ಈ ಮೂಡಿಗೆರೆ ಕೇಸಿನ ವಿಚಾರದಲ್ಲಿ ನಾನು ಅವ್ರಿಗೆ ಹೇಳಿದೆ, ಸರ್ ನಮ್ಮದೊಂದು ಜಾಮೀನು ಆಗಬೇಕಿತ್ತಲ್ಲ, ನೀವು ರೆಡಿ ಮಾಡಿದರೆ ನಾನು ಸಮನ್ಸ್ ರಿಸೀವ್ ಮಾಡಬೇಡಿ. ನನಗೂ ತುಂಬ ಸಲ ಸಮನ್ಸ್ ಕೊಡೋಕ್ಕೆ ಬಂದರು, ನಾನು ರಿಸೀವ್ ಮಾಡಿಲ್ಲ. ನಾನು ಆ್ಯಕ್ಚುಲಿ ವಕಾಲತ್ತನ್ನು ನನ್ನ ಅಡ್ವೊಕೇಟಿಗೆ ಕಳಿಸಿದ್ದೀನಿ. ಯಾವಾಗ ವ್ಯಾರೆಂಟ್ ಆಗುತ್ತೋ ಅಲ್ಲಿ ನಂದು ವಕಾಲತ್ತು ಹಾಕ್ತಾರೋ. ಸಮನ್ಸ್ ಕೊಡೋಕ್ಕೆ ನನಗೂ ಬಂದಿದ್ರು ಆಫೀಸಿಗೆ. ನಾನು ಹೇಳಿದೆ, ಆಫೀಸಿಗೆ ಬರಬೇಡಿ, ಆಫೀಸ್ ಅವರ್ಸಲ್ಲಿ ಬರಬೇಡಿ, ಆಫೀಸ್ ಬಿಟ್ಟು ಬನ್ನಿ. ಆಫೀಸ್ ವೆರಂಡದೊಳಗೆ ನಿಮಗೇನು ಕೆಲಸ ಲಾಯರ್ಸ್ಗೆ? ನೀವು ನಕಲಿ ಲಾಯರ್ಗಳಂತ ನಾನೇನು ನಂಬೋದು ಮೂಡಿಗೆರೆಯಿಂದ? ಇನ್ನೂ ನನಗೆ ಸಮನ್ಸ್ ಕೊಟ್ಟಿಲ್ಲ, ನಾನು ರಿಸೀವ್ ಮಾಡಿಲ್ಲ. ಬಟ್ ಯಾವಾಗ ನಾನು ಸಮನ್ಸ್ ರಿಸೀವ್ ಮಾಡಿಯೇ ಮಾಡ್ತೀನಿ. ಆದಷ್ಟು ಬೇಗ ಕೇಸು ನಾನು ಅಟೆಂಡ್ ಆಗ್ತೀನಿ. ಯಾಕಂದರೆ ನಾನು ಯಾರಿಗೂ ಕಾನೂನಿಗೆ ನಾನು ತಪ್ಪಿಸಿಲ್ಲ. FIR ಆದಾಗ ಓಡಿ ಹೋಗೋದು, ಕೋರ್ಟಿಗೆ ಅಟೆಂಡ್ ಆಗದಿರುವಾಗ ಎಸ್ಕೇಪ್ ಆಗೋದು, ಇದು ನಾನು ಮಾಡಿಲ್ಲ. ಪ್ರತಿಯೊಂದು ಮೊನ್ನೆ ಹೈಗ್ರೌಂಡ್ ಸ್ಟೇಷನ್ ಕೋರ್ಟಿಗೂ ನಾನು ಹೋಗಿದ್ದೀನಿ. ಆಫೀಸ್ ಅವರ್ಸಲ್ಲೇ ಹೋಗಿ ಬರ್ತೀನಿ. 2 hours ಪರ್ಮಿಷನ್ ಕೇಳಿಕೊಂಡು ರಜೆ ಮಾಡಿ ಹೋಗಿದ್ದಿದೆ, ಹಾಫ್ ಡೇ ತೊಗೊಂಡು ಹೋಗಿದ್ದಿದೆ, ವೀಕ್ ಆಫ್ ತೊಗೊಂಡು. ನಾನು ಅದಕ್ಕೋಸ್ಕರ ನನ್ನ ಶಿಫ್ಟ್ ಚೇಂಜ್ ಮಾಡಿರೋದು, ವೀಕ್ ಆಫ್ ತೊಗೊಂಡು ಹೋಗಿರೋದು ಇದೆ. ಈ ವೀಕ್ ಆಫ್ ನಿಮಗೆ ರೊಟೇಷನಲ್ ವೀಕ್ ಆಫ್. ನನಗೆ ಸಂಡೇ ವರ್ಕ್ ಮಾಡಿ ಆಗಬೇಕಾದ್ರೆ ವೀಕ್ ಆಫ್ ತೊಗೊಬೋದು. ತಿಂಗಳಿಗೆ ಒಂದು 4 ರಜೆ ನಾನು ವೀಕ್ ಆಫು ನಾನು ಕೋರ್ಟಿಗೆ ಇಡ್ತೀನಿ. ಇದೆ, ನನಗೆ 5 ಕೇಸ್ ಇದೆ. ಮಿನಿಮಮ್ ಒಂದು 5,000 ನನಗೆ ಖರ್ಚಾದ ತಿಂಗಳುಗಳು ಇದೆ. ಇರಲಿ ಬಿಡಿ, ಆ ವಿಚಾರ ಬೇಡ. ಬಟ್ ಇದೇ ಗಿರೀಶ್ ಮಟ್ಟಣ್ಣವರು ನನಗೆ ಯಾವುದೇ ಒಂದು ರೀತಿಯ ಸಹಾಯ ಮಾಡಿಲ್ಲ. ಅವರೊಮ್ಮೆ ದೀಪ ಅಂತ ಅಡ್ವೊಕೇಟ್ನ ಹೆಸರು ಕೊಟ್ಟರು, ನನಗೆ ಕೊಟ್ಟರು. ನಾನು ಅವರಿಗೆ ಕಾಂಟ್ಯಾಕ್ಟ್ ಆಗಿಲ್ಲ. ನನಗೆ ಸಿಕ್ಕಿದ ಒಳ್ಳೆ ಅಡ್ವೊಕೇಟ್ ಇದ್ದಾರೆ, ಅವರು ನನ್ನ ಕೇಸ್ ನೋಡ್ಕೋತಿದ್ದಾರೆ. ವಿಷಯಕ್ಕೆ ಬರೋಣ. ಮೊನ್ನೆ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಇವರು ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಯಾರು? ಗಿರೀಶ್ ಮಟ್ಟಣ್ಣವರು. ನಾನು ಕೇಳಿದ್ದೆ ಒಬ್ಬರಲ್ಲಿ, ಹೋರಾಟಗಾರರು ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಕೆಲವರು ನನಗೆ ಕಾಂಟ್ಯಾಕ್ಟಲ್ಲಿ. ಸುಪ್ರೀಂ ಕೋರ್ಟಿಗೆ ಯಾರಾದರೂ ನಮ್ಮವರು ಹೋಗ್ತಾರಾ ಅಂತ. ಇಲ್ಲ ಅಂತ ಹೇಳಿದರು. ಮತ್ತು ನಾನು ಸಡನ್ ಅಭಿಷೇಕ್ ಎನ್ನುವ ಯುನೈಟೆಡ್ ಚಾನಲ್ನ ಅಭಿಷೇಕ್ ಎನ್ನುವ ಹುಡುಗನ ಚಾನಲಲ್ಲಿ ಇವರದ್ದು ಇದು ಯೂಟ್ಯೂಬಲ್ಲಿ ನೋಡಿದೆ. ನಾನು ಕೇಳೋದಿಲ್ಲ ಅವರ ಭಾಷಣ, ನಾನು ಕೇಳೋದಿಲ್ಲ. ಯಾಕಂದರೆ ಬಾಯಿ ತೆಗೆದ್ರೆ ಸುಳ್ಳಿನ ಭಾಷಣ ನಾವು ಕೇಳೋಲ್ಲ. ನನಗೆ ಇವರ ಬಗ್ಗೆ ಒಂದು ವಿಡಿಯೋ ನೋಡಿದೆ, ಮತ್ತೊಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ನೋಡಿದೆ. ಅಧಿಕೃತವಾಗಿ ಅದು ಪರ್ಸ್ನಲ್ ಚಾನಲು ಮಟ್ಟಣ್ಣನವ್ರದ್ದು, ಯುನೈಟೆಡ್ ಮೀಡಿಯಾ. ಆ ಹುಡುಗನಿಗೆ ನಾನು ಹೇಳ್ತಾ ಇದ್ದೀನಿ, ಅಭಿಷೇಕ್ಗೆ ವೈಯಕ್ತಿಕವಾಗಿ ನನಗೆ ದ್ವೇಷ ಇಲ್ಲ. ಇವನಿಗೆ ಹಲ್ಲೆ ಆದಾಗ ನಾನೇ ಕಾಂಟ್ಯಾಕ್ಟ್ ಮಾಡಿ ನಮ್ಮ ರವಿ ನಿಟ್ಟೆಯವರು ಅಲ್ಲಿ ಸೌತ್ ಆಫ್ರಿಕಾದಲ್ಲಿರೋ ಅವ್ರಿಗೇನಾದರೂ ಹಣದ ಸಹಾಯ ಬೇಕಿದ್ರೆ ಮಾಡಿ ಅಂತ ನಾನು ಕೇಳೋಗಿ ಹುಡುಗ ಬೇಡ ಅಂತಲೇ ಹೇಳಿದ. ಮತ್ತು ಆ ಹುಡುಗನ ತಂದೆ ತಾಯಿಯವರು ಕೂಡ ಇವನಿಗೆ ಬೇಡ ಇತ್ತು ಈ ವಿಚಾರ, ಅವನಿಗೆ ಹಲ್ಲೆ ಆಗಿತ್ತು. ಆ ಹಲ್ಲೆಯನ್ನು ಕಣ್ಣಾರೆ ನೋಡಿದ ನನಗೆ ನನ್ನ ಪರಿಚಿತರಿದ್ದಾರೆ. ಅವರ ಮಗುವಿನ ಇದು ಕೂದಲು ತೆಗಿಸ್ಲಿಕ್ಕೆ ಅಂತ ಧರ್ಮಸ್ಥಳಕ್ಕೆ ಕಾರಲ್ಲಿ ಹೋಗ್ತಾ ಇರುವಾಗ ನನ್ನ ಹಿಗ್ಗಾಮುಗ್ಗ ಹೊಡಿತಿದ್ರು, ಚಿಕ್ಕ ಹುಡುಗನ ಅಂತ. ನಾನು ಹೇಳಿದೆ, ಅವನ ಅಭಿಷೇಕ ನೋಡೋಕ್ಕೆ ಅಷ್ಟೇ ಇರೋದು ಅಂತ. ಇಷ್ಟೊಂದು ತೊಂದರೆ ಅನುಭವಿಸಿದ್ರು ಮತ್ತು ಕೂಡ ಅವರ ಅಪ್ಪ ಅಮ್ಮನ ಇದು ಬೇಡ ಅಂತ ನಿರಾಕರಿಸಿದ್ರು ಮತ್ತು ಅವ್ರ ಜೊತೆ ಹೋಗ್ತಾ ಇದ್ದಾನೆ. ಇರಲಿ, ಅವನು ನನಗೆ ಕೊಟ್ಟ ಉತ್ತರ ಏನಂದರೆ, ಯುನೈಟೆಡ್ ಮೀಡಿಯಾ ಅಭಿಷೇಕ್ ಕೊಟ್ಟ ಅಂದರೆ, ಐ ಫೋಕಸ್ ಓನ್ಲಿ ದ ಕೇಸ್ ಮೇಡಮ್ ಅಂತ. ಇರಲಿ ಬಿಡಿ, ಮಟ್ಟಣ್ಣನ ಅಭಿಷೇಕ್ನ ಯುನೈಟೆಡ್ ಮೀಡಿಯಾ ಇರೋದೇ ಮಟ್ಟಣ್ಣನಿಗೆ ಬಿಲ್ಡಪ್ ಕೊಡೋಕ್ಕೆ ಅಂತ ಒಂದು ಪೋಸ್ಟ್ ನೋಡಿದೆ ಚಕ್ರವರ್ತಿ ಅನ್ನೋರಲ್ಲಿ. ಯಾರು ಚಕ್ರವರ್ತಿ ಅಂದ? ನಾನು ಹೇಳಿ ನಂಗೆ ಗೊತ್ತಿಲ್ಲ, ಡಿ ಗ್ಯಾಂಗ್ ಆಗಿರಬೇಕು ಅಂತ. ನಾನು ಅಭಿಷೇಕ್ ಅವರಿಗೆ ಇತ್ತೀಚೆಗೆ ನಾನು ಹೇಳ್ತಾ ಇರೋದು, ಇತ್ತೀಚೆಗೆ ಏನು ಮಾಡಿದ್ದಾನಂದರೆ, ಸುಜಾತ ಭಟ್ ಅವರು ಇವನಿಗೆ ಕಾಲ್ ಮಾಡಿದ್ದಾನೆ. ಆ ಆಡಿಯೋ ತುಣುಕನ್ನು ಇವನು ಎಲ್ಲ ಯೂಟ್ಯೂಬರ್ಸ್ಗೆ ಕೊಟ್ಟು, ಇನ್ಕ್ಲೂಡಿಂಗ್ ರಾಜು ಮೌರ್ಯ ಸರ್, ಅಕ್ಷರ ಮೀಡಿಯಾದು, ಅವರಿಗೆ ಎಲ್ಲ ಯೂಟ್ಯೂಬರ್ಸ್ಗೆ ಶೇರ್ ಮಾಡಿದ್ದಾನೆ. ಅಧಿಕ ಪ್ರಸಂಗಿ ಇವನಿದೆ ಅನುಭವಿಸ್ಲಿಕ್ಕೆ, ಆಯಿತಾ? ಅವನು ನನ್ನಲ್ಲಿ ನಾಟಕ ಆಡ್ತಾ ಇದ್ದಾನೆ. ಬಟ್ ಅವನನ್ನು ಹೇಗೆ ನಾನು ಜಾಡಿಸಬೇಕು ಅಂತ ನನಗೆ ಗೊತ್ತು. ಟೈಮ್ ಬಂದಾಗ ನಾನು ಮಾಡ್ತೀನಿ. ಇನ್ನೇನಾದರೂ ಒಂದು ವೀಡಿಯೋ ಹಾಕಲಿ ಅವನ ಚಾನಲಲ್ಲಿ ನನ್ನ ಬಗ್ಗೆ. ಅವನ ಚಾನಲಲ್ಲಿ ಹಾಕಲ್ಲ, ಅವನಿಗೆ ಭಯ ಇದೆ ನನ್ನದು. ಉಳಿದೆಲ್ಲರಿಗೂ ಕೊಡ್ತಾನೆ, ಅವರು ವೈರಲ್ ಮಾಡ್ತಾರೆ, ಆಯಿತಾ? ಆ ಮಂಡ್ಯದ ಗೌಡ, ಸುಷ್ಮಂತ್ ಗೌಡ ಹಲ್ಕಟ್ಟು, ಅವನೊಬ್ಬ ಇದ್ದಾನೆ. ನಮ್ಮ ದರ್ಶನ್ ಇದ್ದಾನೆ, ಟ್ರೆಂಡ್ ಸೆಟ್ಟರು, ಕಾಯ್ತಾ ಇರ್ತಾನೆ ನನ್ನ ಬಗ್ಗೆ ಯಾವಾಗ ನೆಗೆಟಿವ್ ಆಗಿ ಬರ್ತದೆ ಅಂತ ಹಾಕಲಿಕ್ಕೆ. ನಮ್ಮದೇ ಹುಡುಗರು, ಬೇರೆ ಯಾರಲ್ಲ, ನನ್ನ ಜೊತೆಗೆ ಇದ್ದವರು, ನನ್ನ ಹೆಸರಲ್ಲಿ ಸ್ವಲ್ಪ ದುಡ್ಡು ಮಾಡಿದವರು ಇವರೆಲ್ಲ. ಈ ವಿಷಯಕ್ಕೆ ಬರ್ತೀನಿ. ಈ ಮಹೇಶ್ ಶೆಟ್ಟಿ ಅಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಲ್ಲಿ ಇರಲಿ. ನಮ್ಮ ಮಟ್ಟಣ್ಣನವರ ಒಂದು ಸುಪ್ರೀಂ ಕೋರ್ಟ್ ವಿಸಿಟ್ ಯಾರಿಗೂ ಗೊತ್ತಿರಲಿಲ್ಲ. ಆ ವ್ಯಕ್ತಿ ಯಾರ ಜೊತೆ ಹೋದ, ಒಬ್ಬರೇ ಹೋದಂಗಿದೆ. ಯಾಕಂದರೆ ಅಲ್ಲಿಂದ ಲೈವ್ ಬಂದಿದ್ದಾರೆ, ಇಂಡಿಯಾ ಗೇಟಿಂದ, ಕೋರ್ಟಿಂದಲ್ಲ, ಕೋರ್ಟ್ವರೆಗೆ ಹೋಗಿದ್ದಾರತ್ಲೂ ಗೊತ್ತಿಲ್ಲ. ಕೋರ್ಟಿನ ಲಾಯರ್ಸ್ ಜೊತೆ ಯಾರ ಜೊತೆ ಫೋಟೋ, ಯಾಕಂದರೆ ಅವರು ಬಾಲನ್ ಸರ್ ಜೊತೆ ಯಾವತ್ತೂ ಹೈಕೋರ್ಟಿಗೆ, ಅವರು ಕೋರ್ಟಿಗೆ ಹೋಗ್ತಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯ ಕೇಸ್ ಇರೋವರೆಗೆ ಅವರು ಹೋಗ್ತಿದ್ರು, ನನಗೂ ಬರಲಿಕ್ಕೆ ಹೇಳ್ತಿದ್ರು, ನಾನು ಹೋಗ್ತಿದ್ದೆ. ಮಹೇಶ್ ಅಣ್ಣ ನಮಗೂ ಕರೀತಿದ್ರು. ಅದೆಲ್ಲ ಮೊದಲು. ಆಮೇಲೆ ನಾನು ಅದರಿಂದ ಸ್ವಲ್ಪ ಹಿಂದೆ ಸಾದೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟಿಗೆ
ಒಬ್ಬರೇ ಹೋಗಿದ್ದಾರೆ. ಅದು ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಮತ್ತು ಅಲ್ಲಿಂದ ಲೈವ್ ಕೋರ್ಟಿಂದ ಬಂದಿಲ್ಲ, ಇಂಡಿಯಾ ಗೇಟ್ ಹತ್ತಿರ ಬಂದು ಇದು ಸುಭಾಷ್ ಚಂದ್ರ ಬೋಸ್ದು ಮರಣಾದ ಜಾಗ ಏನು ಅಂತ ಹೇಳ್ಕೊಂಡು ನಾನು ಸುಭಾಷ್ ಚಂದ್ರ ಬೋಸ್ದು ತುಂಬ ಫ್ಯಾನ್ ಅಂತ ಹೇಳ್ಕೊಂಡೆಲ್ಲ ಅಲ್ಲಿಂದ ಇಂಡಿಯಾ ಗೇಟಿಂದ ಬಂದಿದ್ದಾರೆ. ಮೇ ಬಿ ಅಭಿಷೇಕ್ ಮತ್ತು ಮಟ್ಟಣ್ಣ ಪ್ಲ್ಯಾನ್ ಮಾಡಿರೋದು. ಯಾವ ಅಡ್ವೊಕೇಟ್ ಜೊತೆನೂ ಒಂದು ಫೋಟೋ ಇಲ್ಲ, ಯಾಕಂದರೆ ಬಾಲನ್ ಸರ್ ಜೊತೆ ಇಲ್ಲಿ ಟಿಕ್ ವಿಡಿಯೋ ಫೋಟೋ ಎಲ್ಲ ಬರುತ್ತೆ, ನವೀನ್ ಸೂರಿಂಜಿ ಅವ್ರ ಜೊತೆ ಎಲ್ಲ ಬರುತ್ತೆ. ಬಟ್ ಸುಪ್ರೀಂ ಕೋರ್ಟಿಂದ ಯಾವುದೇ ಒಂದು ಅಡ್ವೊಕೇಟ್ದು ಜೊತೆ ಫೋಟೋ ಇಲ್ಲ. ಅಲ್ಲಿ ವಾದ ವಿವಾದ ಆಗಿದ್ದು, ಅದು ಅಲ್ಲಿಗೆ ಹೋಗಬೇಕು ಅಂತಿಲ್ಲ, ಇಲ್ಲಿ ಝೂಮ್ ಮೀಟಿಂಗಲ್ಲಿ ನಮಗೂ ಸಹ ಸಿಗುತ್ತೆ. ಅದನ್ನು ನೋಡಿದವರು ಇಲ್ಲಿದ್ದಾರೆ, ಅದನ್ನು ನೋಡಿ ವರದಿ ಮಾಡಿದವರು ಇಲ್ಲಿದ್ದಾರೆ. ಇವರು ಸ್ವಲ್ಪ ಒಂದು ಸ್ಟೆಪ್ ಮೇಲೆ ಹೋಗಿ, ಅಂದರೆ ಪ್ರಚಾರ ಪ್ರಿಯ ಅಲ್ವಾ, ಪ್ರಚಾರ ಪ್ರಿಯ ಗಿರೀಶ್ ಮಟ್ಟಣ್ಣನವರು ಒಂದು ಸ್ಟೆಪ್ ಮೇಲೆ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಇಂಡಿಯಾ ಗೇಟಿಂದ ಲೈವ್ ಬಂದಿದ್ದಾರೆ. ಅಭಿಷೇಕ್ ಯುನೈಟೆಡ್ ಮೀಡಿಯಾದವನಿಗೂ ಮಟ್ಟಣ್ಣನವರಿಗೂ ಬಿಲ್ಡಪ್, ಒಂದು ಟೈಅಪ್. ಯಾಕಂದರೆ ದಕ್ಷಿಣ ಕನ್ನಡದ ಯಾವುದೇ ಯೂಟ್ಯೂಬರ್ಸು ಮಟ್ಟಣ್ಣನ ಸದ್ಯಕ್ಕೆ ಇಂಟರ್ವ್ಯೂ ಮಾಡಲ್ಲ, ಯಾಕಂದರೆ ಅವರಿಗೆ ಗೊತ್ತು. ಈವನ್ ಪ್ರಶಾಂತ್ PRS ಕೂಡ ಬಳ್ಳಾರಿಯಲ್ಲಿ ಸಿಕ್ಕಿಸಿ ಹಾಕಿದ್ದಾರೆ, ಅವರನ್ನು ಯೂಟ್ಯೂಬ್ ಆರೋಪಿ ಮಾಡಿದ್ದಾರೆ. ಕುಟ್ಲ ರಾಂಪೇಜಿಗೂ ಕೇಸ್ ಆಗಿದೆ. ಸಂಚಾರಿ ಸ್ಟುಡಿಯೋ ಗೊತ್ತಿಲ್ಲ, ಮೇ ಬಿ ಈಗ ಚಾನಲು ಇದು ಮಾಡ್ತಾರ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ನಮ್ಮ ಯೂಟ್ಯೂಬರ್ಸ್ ಯಾರೂ ಅವರನ್ನು ಇದು ಮಾಡಲ್ಲ. ಮತ್ತೆಲ್ಲರಿಗೂ ಸುಳ್ಳು ಕೇಳಿ 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 ಸಾಕಾಗಿದೆ. ಒಂದು ಲೆವೆಲ್ವರೆಗೆ ಸುಳ್ಳು ಕೇಳ್ಬೋದು, ಮತ್ತೆ ಎಷ್ಟು ಅಂತ ಕೇಳೋದು. ಸೊ ಹೀಗೆ ಒಂದು ವರದಿ ಮಾಡ್ತಾರೆ, ಲೈವ್ ಅದು. ಅಂದರೆ ಒಬ್ಬರು ವೀಡಿಯೋ ಮಾಡಲಿಕ್ಕೂ ಕೂಡ ಅಲ್ಲಿ ಜನ ಇರಲಿಲ್ಲ, ಇಂಡಿಯಾ ಗೇಟಿಂದ ಲೈವ್ ಮಾಡ್ತಾರೆ. ಅದಕ್ಕೆ ತಕ್ಕ ತಾಳಕ್ಕೆ ಮೊದಲೇ ಪ್ರೀ ಪ್ಲ್ಯಾನ್ಡ್ ಇದು. ಅಭಿಷೇಕ್ ಕುಣಿತಾನೆ, ಸೇರಲಿ ಇವರಿಬ್ಬರ ಮಾತುಕತೆ. ಅದಾದಮೇಲೆ ನಾನು ಅವರ ಇಂಟರ್ವ್ಯೂ ಎಲ್ಲ ನೋಡೋದಿಲ್ಲ, ಯಾವುದೇ ನೋಡೋದಿಲ್ಲ. ಅದಾದಮೇಲೆ ಇವ್ರದ್ದು ಫುಲ್ ವೈರಲ್ ಆಗುತ್ತೆ ಯೂಟ್ಯೂಬಲ್ಲಿ. ಸೊ ನಾನು ಹೀಗೆ ನೋಡ್ತಾ ಇದ್ದಾಗ ನನಗೆ ಒಂದು ಹೇಳ್ತೀನಿ, ಪೋಸ್ಟ್ ಅದು ಪ್ಲೇ ಮಾಡಿದ್ರು. ತುಂಬಾ ನಾನು ನೆನಪಿಸ್ಕೋತೇನೆ. ಇವತ್ತು ಇದರಲ್ಲಿ ಅವ್ರು ಇರ್ಬೇಕಾಗಿತ್ತು. ನನಗೆ ಮಹೇಶ್ ಶೆಟ್ಟರ್ನ ತುಂಬಾ ನಾನು ನೆನಪಿಸ್ಕೋತೇನೆ. ಇವತ್ತು ಇದರಲ್ಲಿ ಅವ್ರು ಇರ್ಬೇಕಾಗಿತ್ತು. ನಿಜವಾಗ್ಲೂ ನನಗೆ ಈ ತುಣುಕು ನೋಡಿ ಶಾಕ್ ಆಗುತ್ತೆ. ಇಮ್ಮಿಡಿಯೇಟ್ ನಮ್ಮವರೊಬ್ಬರಿಗೆ ಕಾಲ್ ಮಾಡಿದೆ, ಹೋರಾಟಗಾರ, ಅವರು ಈಗಲೂ ಹೋರಾಟದಲ್ಲಿದ್ದಾರೆ. ಮಹೇಶ್ ಶೆಟ್ಟಿ ದಾದಾಂಡಿ ಅಂತ ಕೇಳಿದೆ, ಏನಾಯಿತು ಮಹೇಶ್ ಶೆಟ್ಟಿಗೆ? ಏನಾಗಿಲ್ಲ, ಏನಾಯಿತು ಕೇಳಿದರು. ಇಲ್ಲ ಮತ್ತು ಈ ವ್ಯಕ್ತಿ ಈ ಥರ ಅಳ್ತಾ ಇದ್ದಾರೆ ಅಂತ. ಒಂದು ಗಂಡಸರು ಹೆಚ್ಚಾಗಿ ಅಳಲ್ಲ, ಅಷ್ಟು ಭಾವುಕರಾಗಿ ಅಳ್ತಾ ಇದ್ದಾರೆ. ಹೆಡ್ಲೈನ್ಸಲ್ಲೆಲ್ಲ ಅದೇ ಬರ್ತಾ ಇದೆ, ಗಿರೀಶ್ ಮಟ್ಟಣ್ಣನವರು ಭಾವುಕರಾಗಿ ಅಳ್ತಾ ಇದ್ದಾರೆ ಅಂತ. ಏನಾದರೂ ಆಯ್ತಾ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ? ಏನಾಗಿಲ್ಲ, ಅಣ್ಣ ಹುಷಾರಿದ್ದಾರೆ. ಹಬ್ಬ ಬಚ್ಚೋ, ಮತ್ತು ಈ ನಮೂನೆ ಯಾಕೆ ಮಾರಿ ಇವರು ಕೂಗುದು ಅಳೋದು ಅಲ್ಲ, ತುಂಬ ಭಾವನಾತ್ಮಕವಾಗಿ ಕನೆಕ್ಟೆಡ್ ಆಗಿದ್ದಾರೆ ಮಹೇಶ್ ಅಣ್ಣನಿಗೆ ಅಂತ ಹೇಳಿದರು. ಇಲ್ಲ ಮಾರೇ, ಮೊಸರೆ ಕಣ್ಣೀರು ನಾಟಕ ಮನುಷ್ಯಂದು ಅಂತ ಹೇಳಿದ್ರು. ಗೊತ್ತಿಲ್ಲ ಅದೇನು ಸತ್ಯನೋ ಗೊತ್ತಿಲ್ಲ, ಬಟ್ ಅದು ಸ್ವಲ್ಪ ಅವ್ರು ಮಾತಾಡುವಾಗ ಆಲೋಚನೆ ಮಾಡಬೇಕಿತ್ತು. ಮಹೇಶ್ ಅಣ್ಣನವ್ರು ಈಗ ಇರಬೇಕಿತ್ತು ಅಂದರೆ ಮಹೇಶ್ ಅಣ್ಣ ಇಲ್ಲೂ ಹಾಗಾದರೆ ಆ ಥರ ಯೋಚನೆ ಬಂತು ಸಡನ್ ಎಲ್ಲರಿಗೂ. ಅಲ್ಲಿ ಕಮೆಂಟ್ಗಳು, ನವೀನ್ ಗೌಡನ ಪೋಸ್ಟಲ್ಲಿ ಕಮೆಂಟ್, ಅಪ್ಪ ಮಹೇಶ್ ಶೆಟ್ಟಿ ತೀರೇನಾ, ಮಹೇಶ್ ಇಜ್ಜೇನಾ, ಏನಾಯಿತು ಮಹೇಶ್ ಅಣ್ಣನಿಗೆ, ಎಲ್ಲ ಗಾಬರಿ ಆದರು ಒಂದು ನಿಮಿಷದಲ್ಲಿ. ಯಾಕಂದರೆ ನಾನು ನಮ್ಮದೇ ಮನೆಯಲ್ಲಿ ಆಗೋ ಘಟನೆ ಹೇಳ್ತೀನಿ. ನನ್ನ ತಮ್ಮನಿಗೆ ಮದುವೆ ಫಿಕ್ಸ್ ಆಗೋಗ್ಲು, ನನ್ನ ತಮ್ಮ ಮನೆ ಕಟ್ಟುವಾಗಲೂ ನನ್ನ ಅಪ್ಪ ಅಮ್ಮ ಇಲ್ಲ. ಆಗ ನಾನು ತುಂಬ ಹತ್ತಿದ್ದಿದೆ, ಮನಸ್ಸಲ್ಲಿ ಹೇಳ್ಕೊಂಡಿದ್ದೆ, ಅಪ್ಪ ಅಮ್ಮ ಇರಬೇಕಿತ್ತು ಮಗನ ಇದು ನೋಡಲಿಕ್ಕೆ. ನೋಡ್ತಾ ಇರ್ಬೋದು, ಎಲ್ಲಾದರೂ ಮೇಲಿಂದ ನೋಡ್ತಾ ಇರ್ಬೋದು, ಸ್ವರ್ಗದಲ್ಲಿ ನಿಂತು ನೋಡ್ತಾ ಇರ್ಬೋದು ಮಗನ ಉನ್ನತಿಯನ್ನು. ಮನೆ ಕಟ್ಟಿದ್ದು ಅವನು ಆಮೇಲೆ, ಅಮ್ಮ ತೀರ್ಕೊಂಡ ಮೇಲೆ. ಮದುವೆ ಆಗುವಾಗಲೂ ನನಗೆ ಹುಡುಗಿ ನೋಡಲಿಕ್ಕೆ ಬಂದಾಗಲೂ ಅವರೆಲ್ಲ ಹೇಳಿ ನಾನು ತುಂಬ ಹತ್ತಿದ್ದೆ. ನನ್ನ ತಮ್ಮ 1 ವರ್ಷದಲ್ಲಿ ಮನೆ ಕಟ್ಟಿ 1 ವರ್ಷದಲ್ಲಿ ಅವನಿಗೆ ಒಂದು ಮದುವೆ ಆಲ್ಮೋಸ್ಟ್ ಫಿಕ್ಸ್ ಆಗೋದ್ರಲ್ಲೇ ಇತ್ತು. ಇದೆಲ್ಲ ಸಂತೋಷ, ಇದು ತುಂಬ ಕಷ್ಟಪಟ್ಟಿದ್ದಾನೆ ಅವನು ಜೀವನದಲ್ಲಿ. ಅಪ್ಪ ಅಮ್ಮ ಇರಬೇಕಿತ್ತು ಅಂತ ನನಗೆ ತುಂಬ ಅಳು ಬಂತು ಅವರಲ್ಲಿ, ಆ ಹುಡುಗಿ ಮನೆಯವರಲ್ಲಿ ಮಾತುಕತೆ ಆಡೋದು. ಅಂದರೆ ಆ ಟೈಮಲ್ಲಿ ಇರಲಿಲ್ಲ ಅಂತ ಉದ್ದೇಶ. ಸೊ ಇಲ್ಲಿ ಕೂಡ ಅಷ್ಟೇ, ಸ್ವಲ್ಪ ಮಾತಿನಲ್ಲಿ ಅಳು ನೋಡೋಗ್ಲೇ ನನಗೆ ಸಡನ್ ಶಾಕ್ ಆಯಿತು. ಏನಾಯ್ತಪ್ಪ ಮಹೇಶ್ ಅಣ್ಣನಿಗೆ ಅಂತ. ಯಾಕಂದರೆ ಆ ಜ್ವಾಲಾಮುಖಿ ಅವನು ಚಕ್ರವರ್ತಿ ಅವನು ಹಾಕುವುದೇ ಹಾಗೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಇನ್ನಿಲ್ಲ, ಅನಿತಾ ಕಾಸರಗೋಡು ಇನ್ನಿಲ್ಲ. ನಾವು ಈ ಹೆಡ್ಲೈನ್ಸ್ ಓದಿ ವಿಡಿಯೋ ನೋಡಲ್ಲ, ಇವುಗಳದ್ದು ಹೆಡ್ಲೈನ್ಸ್ ನೋಡಿ ಏನಾಯ್ತಪ್ಪ ಅಂತ ಒಮ್ಮೆ ನೋಡ್ತೀವಿ, ಇದ್ದಾರಾ ಜೀವಂತ ಇದ್ದಾರಾ ಅಂತ. ಸೊ ಗಿರೀಶ್ ಮಟ್ಟಣ್ಣವರು ಮಾತಾಡುವಾಗ ಸ್ವಲ್ಪ ಅಳುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಿತ್ತು. ಇನ್ನೊಂದು ಬಹಳಷ್ಟು ಟ್ರೋಲ್ ಆಯ್ತು ಅದು ಡಿ ಗ್ಯಾಂಗಿನಲ್ಲಿ. ಎಲ್ಲರೂ ನಕಲಿ ಕಣ್ಣೀರು ಅಂತಲೇ ಹೇಳಿದ್ವಿ, ಯಾರದನ್ನು ನಂಬಲಿಕ್ಕೆ ಇಷ್ಟ ಇಲ್ಲ. ಬಟ್ ನಮ್ಮ ಗಿರೀಶ್ ಮಟ್ಟಣ್ಣನವರ ಅಭಿಮಾನಿಗಳು ತುಂಬ ಭಾವುಕರಾದರು. ನಮಗೆಲ್ಲ ಗೊತ್ತಾಗಿದೆ, ನನಗೆ ಗೊತ್ತಾಗಿ 1.5 ವರ್ಷ ಆಗಿದೆ ಇವ್ರದ್ದು ನಾಟಕ ಅಂತ ಗೊತ್ತಾಗಿ. ಸೊ ಅದಿರಲಿ, ಏನೇ ವಿಚಾರ, ಇದನ್ನು ನಂಬಿ ಹೋದ ಮೂರ್ಖರಿದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ಮಟ್ಟಣ್ಣನವರು ಕೇಸ್ ಕೊಟ್ಟರು ಪರವಾಗಿಲ್ಲ. ನನ್ನ ಒಂದು ಕ್ರಿಮಿನಲ್ ಕೇಸು ಇದೆ,
ಇದು ಪರ್ಸ್ನಲ್ ಕೇಸ್ ಆಗಿದ್ದು ಮೂಡಿಗೆರೆಯಲ್ಲಿ, ಇದಕ್ಕೆ ಸ್ಪಂದಿಸಿಲ್ಲ. ನನಗೆ ಮತ್ತು ಗಿರೀಶ್ ಮಟ್ಟಣ್ಣನವರಿಗೆ 5 ಕೋಟಿಯ ಮಾನನಷ್ಟ ಮೊಕದ್ದಮೆ ನಿಶ್ಚಲ್ ಜೈನ್ ಅವರು ಹಾಕಿದ್ದಾರೆ. ಮಲ್ಟಿಪಲ್ ಟೈಮ್ಸ್ ನಾನು ಕೇಳಿದೆ, ಸರ್ ಅಪ್ಡೇಟ್ ಇದೆನಾ, ಏನಾದರೂ ಮಾಡು. ಲಾಸ್ಟಿಗೆ ಓಜಸ್ವಿ ಗೌಡ ಆಫೀಸಲ್ಲಿ ಅಷ್ಟು ಕೆ ಜಿದು ನಾನು ಒಂದು 2-3 ಕೆ ಜಿದು ಪೇಪರ್ಸ್ ಕೊಟ್ಟು ಬಂದಿದ್ದೀನಿ. ವಕಾಲತ್ ಸೈನ್ ಹಾಕಿ ಕೊಟ್ಟಿದ್ದೀನಿ ಓಜಸ್ವಿ ಗೌಡನಿಗೆ. ಮೇಡಮ್ ನಾವು ಕೇಸ್ ವಿನ್ ಆಗ್ತೀವಿ ಅಂತ ಹೇಳಿದರು. ನಾನು ಅದನ್ನು ನಂಬಿಲ್ಲ, ಅದು ವಕಾಲತ್ತು ಹೋಗಲೂ ಇಲ್ಲ. ನಾನು ಬೇರೆ ಅಡ್ವೊಕೇಟ್, ನಾನು ಮಟ್ಟಣ್ಣನವ್ರಿಗೆ ಈ ಮೂಲಕ ಹೇಳ್ತಾ ಇದ್ದೀನಿ, ಸರ್ ನಿಮ್ಮನ್ನು ನಾನು 5 ಪೈಸೆಯಷ್ಟು ನಂಬಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ನನಗೆ ಹೋರಾಟದಲ್ಲಿ ಇದ್ಕೊಂಡು ಎಷ್ಟು ಬೆಂಬಲ ಕೊಟ್ಟಿದ್ದಾರೆ ಒಂದು ಮಹಿಳೆಗೆ ತೊಂದರೆ ಆಗುವಾಗ. ಅದರ ಒಂದು ಚೂರು ನೀವು ನನಗೆ ಸಹಾಯ ಮಾಡಲಿಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ದುಡ್ಡಿನ ವಿಚಾರ ಬೇರೆ, ದುಡ್ಡು ನಾನು ಕೊಡ್ತಿದ್ದೆ ನಿಮಗೆ, ಯಾಕಂದರೆ ಕೇಸು ಜೊತೆಗೆ ಇರೋದ್ರಿಂದ ಒಬ್ಬರೇ ಅಡ್ವೊಕೇಟ್ ಸಾಕು. ಅವರು ದುಡ್ಡು ಕೊಡೋದು ಬೇಡ ಅಂದರು. ಬೇಡ ಸ್ವಾಮಿ, ದೊಡ್ಡ ನಮಸ್ಕಾರ ನಿಮಗೆ. ನಾನು ನನ್ನ ಪರ್ಸ್ನಲ್ ಅಡ್ವೊಕೇಟ್ ಧನಂಜಯ್ ಅವರು ನನಗಿದ್ದಾರೆ, ಎಲ್ಲ ಕೇಸನ್ನು ಒಬ್ಬರೇ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಕೇಸ್ ನಡೀತಾ ಇದೆ. ಅದೇನೋ ದೊಡ್ಡ ಇನ್ನು ಮೋಹಿತ್ ಸರ್ ಆಗಲಿ, ಮೋಹಿತ್ ಸರು ನನ್ನದೊಂದು ವಕಾಲತ್ತು ಸೈನ್ ಮಾಡಿ ತೊಗೊಂಡಿದ್ದಾರೆ ನಿಶ್ಚಲ್ ಜೈನ್ ಕೇಸ್ಗೆ. ಇಲ್ಲಿವರೆಗೆ ಅದು ವಕಾಲತ್ತು ಹೋಗಿಲ್ಲ. ಆ ಕೇಸು ಇದು ಸಬ್ಮಿಟ್ ವಕಾಲತ್ತು ಹಾಕಿ ನಾನೇ ಹಾಕಿದ್ದೀನಿ, ನಡೀತಿದೆ. ಎವಿಡೆನ್ಸ್ವರೆಗೆ ಬರುತ್ತೆ. ಬೇಗ ಕ್ಲೋಸ್ ಮಾಡ್ತಾ ಇದ್ದಾರೆ ನನ್ನ ಅಡ್ವೊಕೇಟು. ಹೆಚ್ಚು ಟೈಮ್ ತೊಗೊಳ್ಳಲ್ಲ. EP ಕೂಡ ಅಪ್ಲಿಕೇಶನ್ ಕೂಡ ನಾನು ಹಾಕಲಿಕ್ಕೆ ಬಿಡೋಲ್ಲ. ಅಪರೂಪ ಅನಿವಾರ್ಯ ಒಂದು ಕೇಸು ನನಗೆ 2 ಸಲ ಬಂದು 2 ಧರ್ಮಸ್ಥಳದಲ್ಲಿ ಒಟ್ಟೊಟ್ಟಿಗಿತ್ತು. ಆ ದಿವಸ ಮಾತ್ರ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ದೀನಿ, ಸರ್ ಊರಿಗೆ ಹೋಗ್ತಾ ಇದ್ದೀನಿ, ಒಂದು ಅಪ್ಲಿಕೇಶನ್ ಹಾಕಿ ಇಲ್ಲಿದ್ದು, ಯಾಕಂದ್ರೆ ನಂಗೆ ಅಲ್ಲಿ ಕೇಸ್ ಇದೆ, ಅದು ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು. ಅದು ಬಿಟ್ಟರೆ ಯಾವ ಕೇಸು ನಾನು ಮಿಸ್ ಮಾಡಲ್ಲ. ನಾನೇ ಕಂಪ್ಲೇಂಟ್ ಮಾಡಿದ ಒಂದು ಕೇಸ್ ಇದೆ, 3 ಕೇಸ್ ನಾನೇ ಮಾಡಿದ್ದೀನಿ. ಅದಕ್ಕೂ ನಾನು ಹೋಗ್ತೀನಿ. ನಾನು ಹೋಗಬೇಕಾದ ಅಗತ್ಯನೇ ಇಲ್ಲ, ಆದರೂ ನಾನು ಪ್ರತಿ ಡೇಟಿಗೆ ಹೋಗ್ತೀನಿ. ನನಗೆ ಕೋರ್ಟಿಗೆ ಹೋಗೋದು ಡೇಟ್ ಇದ್ದರೆ ಭಾರಿ ಖುಷಿ. ಒಂಥರ ದೇವಸ್ಥಾನಕ್ಕೆ ಹೋದಾಗ ಇದು ಪಿಕ್ನಿಕ್ ಹೋದಾಗ ಆಗುತ್ತೆ. ಯಾಕಂದರೆ ತುಂಬ ವಿಚಾರ ತಿಳ್ಕೊತೀನಿ ನಾನು. ನನ್ನ ಕೇಸ್ ಮಾತ್ರ ಅಲ್ಲ, ನನ್ನ ಅಡ್ವೊಕೇಟ್ ಒಮ್ಮೆ ಹೇಳಿದ್ದಾರೆ, ಮೇಡಮ್ ಸುಮ್ಮನೆ ಕೂತ್ಕೋಬೇಡಿ, ಅಲ್ಲಿ ಬೇರೆ ವಕೀಲರು ಎವಿಡೆನ್ಸ್ ಮಾಡೋದು ಕ್ರಾಸ್ ಮಾಡೋದೆಲ್ಲ ನೋಡಿ ಅಂತ. ನನಗೆ ತುಂಬ ಖುಷಿಯಾಗಿತ್ತು. ನನ್ನೊಂದು ಕೇಸ್ ಪಾಸ್ ಓವರ್ ಆಗಿತ್ತು ಮಧ್ಯಾಹ್ನ. ನಾನು ಆ ಸಂಜೆ ಅಲ್ಲಿ ಕೋರ್ಟ್ ಹಾಲಲ್ಲೇ ಕೂತ್ಕೊಂಡು ಒಬ್ಬ ಅಡ್ವೊಕೇಟ್ ಪೊಲೀಸನ್ನು ಹೇಗೆ ಕ್ರಾಸ್ ಮಾಡಿದ್ದಾರೆ ಅಂದರೆ, ನಾನು ಟಿ ವಿಯಲ್ಲಿ ಮಾತ್ರ ನೋಡಿದ ಘಟನೆ ಇದು, ಬಟ್ ಅದನ್ನು ನಾನು ಲೈವ್ ಆಗಿ ನೋಡಿದ್ದೀನಿ. ಹೇಗೆ ಕ್ರಾಸ್ ಮಾಡ್ತಾರೆ, ಆ ಪೊಲೀಸರಿಗೆ ಮಾತಾಡಲಿಕ್ಕೆ ಆಗ್ತಿಲ್ಲ. ನನ್ನ ಕೇಸಲ್ಲಿ ಅಷ್ಟೇ ಆಗಿರೋದು. ಇಡೀ ಪೊಲೀಸರನ್ನು ಸಾಕ್ಷಿ ಮಾಡಿದ್ದಾರೆ ಹೈಗ್ರೌಂಡ್ ಸ್ಟೇಷನ್ನ ಕೋರ್ಟಲ್ಲಿ. ನಂಗೆ ನೋಡಬೇಕು, ನನ್ನ ಅಡ್ವೊಕೇಟ್ ಕ್ರಾಸ್ ನಾನೇ ಕ್ರಾಸ್ ಮಾಡ್ತೀನಿ ಅವರಿಗೆ ಅಂತ ಹೇಳಿದ್ದೀನಿ. ಕ್ರಾಸ್ ಮಾಡೋಕೆ ನೋಡಬೇಕು. 2 ವರ್ಷದ ಮೊದಲಿನ ಘಟನೆ ಗೊತ್ತಿರಲ್ಲ. ನನಗೆ ಗೊತ್ತಿರುತ್ತೆ ನನ್ನ ಕೇಸ್ ಯಾವುದಕ್ಕೆ ಕೊಟ್ಟಿದ್ದೀನಿ ಅಂತ. ಅವರು ಹೇಳಿದರು, ಏನು ಹೆದರಬೇಡಿ ಮೇಡಮ್, ನನ್ನ ಕೈಯಲ್ಲಿ ನೀವು ಕೇಸ್ ಕೊಟ್ಟ ಮೇಲೆ ನೀವು ಆರಾಮ್ ಸೇರಿ ಕೆಲಸ ಮಾಡ್ಕೊಂಡು ನಾನು ನೋಡ್ಕೋತೀನಿ ಅಂತ. ಇದೆಲ್ಲ ಟ್ರಯಲಲ್ಲೇ ಬಿದ್ದೋಗೋ ಕೇಸುಗಳು. ನಂದು ಮತ್ತೆ ಎಲ್ಲದಕ್ಕೂ ನನ್ನಲ್ಲಿ ಎವಿಡೆನ್ಸ್ ಇದೆ. ನಾನು ಮಾತಾಡಿದಕ್ಕೆಲ್ಲ ಎವಿಡೆನ್ಸ್ ಇದೆ. ನಾನು ಸಬ್ಮಿಟ್ ಮಾಡ್ತೀನಿ ಅಗತ್ಯ ಬರುವಾಗ. ಸೊ ಅದೇನೇ ವಿಚಾರ ಇರಲಿ, ಮತ್ತೆ ಟಾಪಿಕ್ ಡೈವರ್ಟ್ ಆಗೋದು ಬೇಡ. ಮಟ್ಟಣ್ಣನ ವಿಚಾರದಲ್ಲಿ ಈ ವ್ಯಕ್ತಿ ಪ್ರಚಾರ ಪ್ರಿಯ. ಯಾವ ಉದ್ದೇಶಕ್ಕೆ ಹೋರಾಟಕ್ಕೆ ಬಂದರು ಅಂತ ನಂಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಸೌಜನ್ಯ ಕೇಸನ್ನು ಹ್ಯಾಂಡಲ್ ಮಾಡ್ತಿರುವ ಟೀಮೇ ಬೇರೆ, ತಿಮ್ರೋಡಿಯವರ ಟೀಮೇ. ಅದರ ಹಿಂದೆ ಒಂದು ಎಜುಕೇಟೆಡ್ ಟೀಮ್ ಇದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಒಂದು 30-40 ಜನರ ವಕೀಲರ ಒಂದು ಸಂಘನೂ ಇದೆ. ಅದರ ಟೆಕ್ನಿಕಲ್ ಪಾಯಿಂಟ್ಸ್ ಏನಿದ್ರು ಈ ಟೀಮಿಗೆ ಮಾತ್ರ ಗೊತ್ತಿರುತ್ತೆ. ಗಿರೀಶ್ ಮಟ್ಟಣ್ಣನವರು ಜಸ್ಟ್ ಅದನ್ನು ಲೈವ್ ಆಗಿ ಬಂದು, ಅದು ಇಂಡಿಯಾ ಗೇಟಿಗೆ ಬಂದು, ಒಂದೇ ಒಂದು ಫೋಟೋ ಇಲ್ಲ ಯಾವುದು ಜಡ್ಜ್ ಜೊತೆ ಅಲ್ಲ, ಅಡ್ವೊಕೇಟ್ ಜೊತೆ. ಸುಪ್ರೀಂ ಕೋರ್ಟಲ್ಲಿ 20-30 ಅಡ್ವೊಕೇಟ್ಸ್ಗಳಿದ್ರು. ಅದನ್ನು ಫಾಲೋಅಪ್ ಮಾಡ್ತಿರೋರು ಇಲ್ಲಿಂದ ಒಂದು ಟೀಮ್ ಇದೆ. ನನಗೆ ಸಿಗುತ್ತೆ, ಎಲ್ಲ ಮಾಹಿತಿನೂ ಸಿಗುತ್ತೆ. ತುಂಬ ದಾಖಲೆಗಳನ್ನು ನಮ್ಮ ಯೂಟ್ಯೂಬರ್ಸ್ ಕೆಲವರು ಮತ್ತು ಆ ತಂಡದವರು ಎಲ್ಲ ಆ ಕೇಸಿಗೆ ರಿಲೇಟೆಡ್ ಆದ ಎಲ್ಲ ಮಾಹಿತಿಗಳನ್ನು ಡೌನ್ಲೋಡ್ ಮಾಡಿ ತೊಗೊಂಡಿದ್ದಾರೆ. ಯಾಕಂದರೆ ಒಬ್ಬರು ನ್ಯೂಸ್ ಮಾಡಬೇಕಿದ್ರೆ ದಾಖಲೆ ಇಲ್ಲದೆ ಮಾತಾಡಲ್ಲ. ನಾನು ಯಾವುದೇ ಈಗ ಮೊನ್ನೆ ಸುಪ್ರೀಂ ಕೋರ್ಟಿದ್ದು ಪ್ರಕರಣ ಇದು ಸರಿಯಾದ ಮಾಹಿತಿ ತಿಳಿಯೋದಕ್ಕೆ ನಾನು ಕೇಳಿದೆ, ಯಾಕೆ ಪ್ರಸನ್ನಕ್ಕ ಮಾಡಿಲ್ಲ ಅಂತ. ನಾನು ಪ್ರಸನ್ನಕ್ಕನ ನ್ಯೂಸನ್ನು ಮಾತ್ರ ನಂಬೋದು. ಯಾಕಂದರೆ ಪ್ರಸನ್ನಕ್ಕ ಏನಿದ್ರೂ ದಾಖಲೆ ಇಟ್ಕೊಂಡು ಮಾತಾಡ್ತಾರೆ. ಅದು ನನಗೆ ಖುಷಿಯಾಗೋದು. ಬೇರೆ ಯಾರ ಬೊಗಳೆದಾಸರ ವಿಡಿಯೋವನ್ನು ನಾನು ನೋಡಲ್ಲ. ಅವ್ರು ಹೇಳಿದ್ದನ್ನು ನಾನು ನಂಬೋದೂ ಇಲ್ಲ. ಯಾಕಂದರೆ ದಾಖಲೆ ಇಲ್ಲದೆ ಮಾತಾಡುವವರು ಪ್ರಚಾರಕ್ಕೆ ಮಾತ್ರ ಮಾತಾಡುವವರು. 1-2 ದಿವಸ ತಡವಾದರೂ ಪರವಾಗಿಲ್ಲ, ದಾಖಲೆ ಹಿಡಿದು ಮಾತಾಡುವಾಗ ನಾವು ಅದನ್ನು ನಂಬಲಿಕ್ಕೆ ಆಗುತ್ತೆ. ಸೊ ಈ ಪ್ರಚಾರ ಪ್ರಿಯ ಗಿರೀಶ್ ಮಟ್ಟಣ್ಣನವರ ಮಾತುಗಳನ್ನು ನಾನು ಕೇಳಲ್ಲ. ನನಗೆ ದ್ವೇಷ ಇದೇ ಕಾರಣಕ್ಕೆ. ನಮಗೆ ಇಲ್ಲಿ ಸಮಸ್ಯೆ ಆಗ ಈ ಮನುಷ್ಯ ನಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿಲ್ಲ. ಆದರೆ ಹೋರಾಟಕ್ಕೆ ಬರೋದು ಹೋರಾಟಗಾರ್ತಿಯರಿಗೆ ತೊಂದರೆ ಆಗುವಾಗ, ಹೋರಾಟಗಾರ್ತಿಯರಿಗೂ ತೊಂದರೆ ಆದಾಗ ಸಹಾಯ ಮಾಡೋದಕ್ಕಲ್ಲ, ತನ್ನ ಹೆಸರು ಉಳಿಸ್ಕೊಳ್ಳೋಕ್ಕೆ. ಅಲ್ಲಿ ಒಂದು ಇಮೇಜ್ ಡ್ಯಾಮೇಜ್ ಆಗಿದೆ ಇದರ ಕೇಸಲ್ಲಿ, ಹುಸಿಬಾಂಬು ಕೇಸಲ್ಲಿ. ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಇದಕ್ಕೆ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಒಂದು ವೇಳೆ ಮಟ್ಟಣ್ಣ ಸರಿಯಾಗಿ ಸಂಚಾರಿ ಸ್ಟುಡಿಯೋದ ಸಂತೋಷಿಗೆ ಹೆಲ್ಪ್ ಮಾಡ್ತಿದ್ರೆ, ಸಂಚಾರಿ ಸ್ಟುಡಿಯೋದ ಸಂತೋಷ್ 30 ದಿವಸ ಜೈಲಿಗೆ ಹೋಗ್ತಿರ್ಲಿಲ್ಲ.
ಈ ಸಂತೋಷ ಅಲ್ಲ, ತುಂಬ ಜನ ಹೋರಾಟಗಾರರು ಗಿರೀಶ್ ಮಟ್ಟಣ್ಣ ನಂಬಿ ಗಿರೀಶ್ ಮಟ್ಟಣ್ಣನವರು ನೋಡ್ಕೋತಾರೆ, ಅವರು ಪೊಲೀಸು, ಅವರಿಗೆ ಕೋರ್ಟ್ ಕಾನೂನು ಗೊತ್ತಿದೆ ಅಂತ ಎಲ್ಲರೂ ಮಂಗಾಗಿತ್ತು. ನನಗೆ ಸ್ವಲ್ಪ ಎಜುಕೇಷನ್ ಇರೋ ಕಾರಣ ನಾನು ಆ್ಯಪಲ್ಲಿ ಆ ಕೇಸ್ ನಂಬರ್ ಹಾಕಿ ಪ್ರತಿ ದಿವಸನೂ ಫಾಲೋಅಪ್ ಮಾಡಿ ನಾನೇ ಅಡ್ವೊಕೇಟ್ ಇಟ್ಕೊಂಡು ನಾನೇ ಹೋರಾಡ್ತಾ ಇದ್ದೀನಿ. ನೋ ಪ್ರಾಬ್ಲಮ್, ನಾನು ಅದನ್ನು ಗೆದ್ದೇ ಗೆಲ್ತೀನಿ ಎಂಬ ಭರವಸೆ ನನಗಿದೆ. ಹೋರಾಟಕ್ಕೆ ಜಯವಾಗಲಿ, ಸೌಜನ್ಯನಿಗೆ ನ್ಯಾಯ ಸಿಗಲಿ, ಇಡೀ ಜನತೆ ಕಾಯ್ತಾ ಇರೋ ಒಂದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಲಿ ಅಂತ ಹೇಳ್ಕೊಂಡು ವಿಡಿಯೋ ಸ್ವಲ್ಪ ದೊಡ್ಡದಾಯ್ತು ಇವತ್ತು. ಯೂಶ್ವಲಿ 10-12 ನಿಮಿಷಕ್ಕಿಂತ ಜಾಸ್ತಿ ಮಾಡಲ್ಲ. ಎಲ್ಲರಿಗೂ ಶುಭ ಆಗಲಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತೀನಿ.